ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು ಪ್ರಭು, ಸಹಿಸಲಾರೆನು. ಇಲ್ಲಿರುವ ಈ ಶಿಂಶುಭಾರಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿತು. ತಡೆ ಕೃತವಿದವನೇ ತಡೆ ತಡೆ ಕೃತ್ಯವಿದವನೇ ದುಡುಕದಿರು ಮಾದ ಸೊಗಸಿ ನಿಂದಿರ್ಪರಾಮ ಗಜಾನನ ನಶದ ಮುರಿದಿಡುತ್ತೆ ದುರ್ಲದ ಜಾನನ ನಶದ ಮುರಿದಿಡುತ್ತೆ ಕ್ಷಿಪ್ರದಲ್ಲಿ ಬಂದು ರಾಮ ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಕ್ಷೇಮದಿಂದ ಇಹರುತ್ತಾಯ ರಾಮನದಿ ಕುಲ ಸೋಮಕುಮಾರ. ಕ್ಷೇಮದಿಂದ ಇಹರುತ್ತಾಯ ರಾಮನದಿ ಕುಲ ಸೋಮಕುಮಾರ. ರಾಮನದಿ ಕುಲ ಸೋಮಕುಮಾರ ರಾಮರವಿ ಕುಲ ಚಿರಾತಿಯೊಳು ಪವಡಿಸಿರುವ ಚಿರಾತಿಯೊಳು ಪವಡಿಸಿರುವ ದೇವತೆಗಳ ಬೆಂಬವನ್ನು ಕೇಳು ದೇವತೆಗಳ ಬೆಂಬವನ್ನು ಕೇಳು ಭೂಮಿ ಮಾನವ ಬರುವನೆನುದ ಭೂಮಿ ಮಾನವ ಬರುವನೆನುದ ದಶರಥ ಭುವನನು ತಾನೆನು ದೇವನು ಕ್ಷೇಮದಿಂದ ಇಹರುತ್ತಾಯ ರಾಮನದಿ ಕುಲ ಸೋಮಕುಮಾರ. ಪಂಚವಟಿ ತಟವನದಲ್ಲಿ ನಲಿದು ಅಮ್ಮ ಅಮ್ಮ ಪಂಚವಟಿ ತಟವನದಲ್ಲಿ ನಲಿದು ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗದೈತನ ತಾನಿದು ಕಾಂಚನ ಮೃಗದೈತನ ತಾನಿದು ಚಂಚಲ ಲೋಚನ ನಿಮ್ಮನು ಕಳೆದು ಚಂಚಲ ಲೋಚನ ನಿಮ್ಮನು ಕಳೆದು ಸಮಂಚಿತ ಶೋಕ ನಿಮ್ಮನು ನೆನೆದು ಕ್ಷೇಮದಿಂದ ಇಹರುತ್ತಾಯ ರಾಮರವಿ ಕುಲ ಸೋಮಕುಮಾರ. ರಾಮರವಿ ಕುಲ ಸೋಮಕುಮಾರ ರಾಮರವಿ ಕುಲ ಸೋಮಕುಮಾರ. ಕ್ಷೇಮದಿಂದ ಅಮ್ಮ 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 ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ ಶ್ರೀರಾಮಚಂದ್ರ ಸ್ವಾಮಿಯು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನೊಂದಿಗೆ ಕ್ಷೇಮದಿಂದ ಇರುವರು ತಾಯಿ. ಅಮ್ಮ ಈ ಅದ್ಭುತವಾದ ಕಪಿ ಆದರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಡುತ್ತಿರುವೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದು ಹೇಳಿದರು. ರಾಮಚಂದ್ರ ನಿನಗಾವ ಅಮಂಗಳವೂ ಆಗದಿರಲಿ. ಹಗ್ಗವನ್ನು ಹಾವೆಂದು ಭ್ರಮಿಸದಂತಾಯಿತು. ಈಕೆಗೆ ಯಾವ ರೀತಿಯಲ್ಲಿ ನಂಬಿಕೆಯನ್ನುಂಟು ಮಾಡಲಿ? ಅಮ್ಮ ಕುಂಧನೆನಿಸದೆ ಇಂದು ನಾನ್ ರಘುನಂದನನ ಕಡೆಯಿಂದ ಬಂದೆ.
ಕುಂದನಳಿಸದ ಇಂದು ನನ್ನ ಗುಣದ ನನ್ನ ಕಡೆಯಿಂದ ಬಂದೆ ಕುಂದನಳಿಸದ ಇಂದು ನನ್ನ ಗುಣದ ನನ್ನ ಕಡೆಯಿಂದ ಬಂದೆ ಕುಂದನಳಿಸದ ಇಂದು ನನ್ನ ಗುಣದ ನನ್ನ ಕಡೆಯಿಂದ ಬಂದೆ ಚಂದ ಮನವುದಕ್ಕೆಂದು ನಿಂದು ನೋಡರದಿಂದ ಸಂದೇಹ ಬಿಡು ಮಾತೆ ಸುಂದರ ಸುಂದರ ಶೃಂಗಾರ ಕುಸುಮ ದೇವಿ ನಿಂಬಯ ಬಾರ ಸೇವೆಗೆ ಬಾರ ದೇವಿ ನಿಂಬಯ ಬಾರ ಸೇವೆಗೆ ಬಾರ ಸೇವಕನು ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರನ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರನ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರನ ಪಾವನ ಲೋಕವನ ರಾಜೀವಲೋಚನ ರಾಮಚಂದ್ರ ಸೇವಿಸಲ್ಕೆ ಬಂದದು ರಾವಣನು ನಾನಲ್ಲ ಮಾಡಿಸುವ ಸಂದೇಹ ಬಿಡು ಮಾತೆ ಸುಂದರ ಸುಂದರ ಶೃಂಗಾರ ಕುಸುಮ ಸಂದೇಹ ಬಿಡು ಮಾತೆ ಅಮ್ಮ ಸಂದೇಹ ಪಡಬೇಡಿ ತಾಯಿ ಸಂದೇಹ ಪಡಬೇಡಮ್ಮ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂಬುದಾಗಿ ಕರೆಯುವರು ತಾಯಿ ನಿಮ್ಮನ್ನು ಹುಡುಕಲು ನನ್ನೊಡೆಯನಾದ ಸುಗ್ರೀವರಾಜನಿಂದ ನೇಮಿತನಾಗಿ ಆ ರಾಮಲಕ್ಷ್ಮಣರಿಂದ ಕಳುಹಿಸಲ್ಪಟ್ಟ ದೂತನು ತಾಯಿ ಅಮ್ಮ ಸಕಲ ಶುಭ ಲಕ್ಷಣ ಶೋಭಿತರಾದ ತಾವು ಯಾರು ತಾಯಿ ಆ ಜನಸ್ಥಾನದಿಂದ ಆ ನೀಚ ರಾವಣನು ಅಪಹರಿಸಲ್ಪಟ್ಟು ತಂದ ಸೀತಾಮಾತೆಯವರು ನೀವಾಗಿದ್ದ ಪಕ್ಷದಲ್ಲಿ ನನ್ನೊಡನೆ ತಿಳಿಸಬೇಕಮ್ಮ ನಿಮ್ಮೊಡನೆ ಕೆಲವು ಗುಟ್ಟಾದ ವಿಚಾರಗಳನ್ನು ಹೇಳಬೇಕಾಗಿರುವುದು ತಾಯಿ ಈತನ ನಯ ವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮವು ಅಯ್ಯ ಜನಸ್ಥಾನದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ ನಾನೇ ಧನ್ಯ ಧನ್ಯ ಧನ್ಯನಾದೆನಮ್ಮ ಅಮ್ಮ ತಮ್ಮ ದರ್ಶನ ಮಾತ್ರದಿಂದ ನಾನು ಧನ್ಯನಾದನು ತಾಯಿ ಧನ್ಯನಾದೆನಮ್ಮ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ ನನ್ನ ಜನ್ಮವು ಸಾರ್ಥಕವಾಯಿತು ನನ್ನ ದೂತತ್ವವು ಸಾರ್ಥಕವಾಯಿತಮ್ಮ ಅಯ್ಯ ಅಮ್ಮ ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ ಧನ್ಯನಾದೆನು ತಾಯಿ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯೇನು ಧನ್ಯೋಸ್ಮಿ ತಾಯಿ ಅಗತ್ಯವಾಗಿ ಹೇಳಿದನಮ್ಮ ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣದ ಶ್ರೀರಾಮ ಜಯ ರಾಮ
ಅನುಜದಾನ ವಿಖ್ಯಾತ ಮುನಿವರಗೆ ಪ್ರಿಯ ಶಿಷ್ಯದಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಅನುಜ ಲಕ್ಷ್ಮಣನೊಳಗೊಂಡು ಕಾಲಲಗೈದೊಂದು ವಿಕಟದನುಜರ ಕೊಂದು ಪೊರದನು ರಾಮ 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 ಸತ್ಯವೇದ ಮಿಥಿಲಯ ಕೊಡಮೊಟ್ಟು ಮಿಥಿಲಯ ಕೊಡಮೊಟ್ಟು ಶಿವಧನುವ ಮುರಿದಿಟ್ಟು ಮೈ ಜಲ್ಲಿಗೆ ಕರಕೊಟ್ಟು ಪರಶು ಗರ್ವವನ ಸುಟ್ಟ ನಮ್ಮ ರಾಮ ವಸಲಿಸ ಸತಿ ಅನುಜ ಸಹಕರಿಸ ವನ ವನದಿ ಪರಿತಪಿಸ ಪಂಚವಟಿಯೋ ನೆಲಸ ರಾಮ ಭಂಗದಲ್ಲಿ ಶೂರ್ಪನಕ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ಕಡುಬಳಲ್ಲಿ ತಲ್ಲಣಿಸಿದ ನನ್ನ ರಾಮ ರಾಮ ಸುಗ್ರೀವ ಸಖನಾಗಿ ಸಖನಾಗಿ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿದನು ರಾಮ ರಾಮ ಈಗಲಾದರೂ ನನ್ನನ್ನು ನಂಬುತ್ತಾಯಿ ಅಮ್ಮ. ನನ್ನ ಸ್ವಾಮಿ ರಾಮರಾದರೂ ನರರು, ನೀನಾದರೂ ವಾನರರು, ನಿಮ್ಮೀರ್ವರೆಗೂ ಸಖ್ಯವಾದ ಬಗೆ ಹೇಗೆ ತಿಳಿಸಬಲ್ಲೆ ಏನು? ಅಮ್ಮ, ನನ್ನೊಡೆಯನಾದ ಸುಗ್ರೀವರಾಜನು ಕೆಲವು ಕಪಿವೀರರನ್ನೊಳಗೊಂಡು ಋಷ್ಯಮೂಕ ಪರ್ವತ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವಾಗ ನಿಮ್ಮ ಪತಿಯವರಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯವರೊಡಗೂಡಿ ನಿಮ್ಮ ಅಗಲುವಿಕೆಯಿಂದ ಉಂಟಾದ ದುಃಖವನ್ನು ಸಹಿಸಲಾರದೆ ಋಷ್ಯಮೂಕ ಪರ್ವತ ಪ್ರಾಂತ್ಯದಲ್ಲಿ ಪರ್ವತಾಕಾರವಾಗಿ ಬಿದ್ದಿದ್ದ ಕಬಂದನೆಂಬ ರಾಕ್ಷಸನ ದೇಹವನ್ನು
ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತಿ ಹೋಗಿ ಅಲ್ಲಿಂದ ಉರುಳಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕೆಂದು ಹೋಗುತ್ತಿದ್ದರು ತಾಯಿ. ಸ್ವಾಮಿ, ಆಗ ನನ್ನೊಡೆಯನಾದ ಸುಗ್ರೀವರಾಜನು ನನ್ನನ್ನು ಕರೆದು ಅವರನ್ನು ತಡೆದು ನಿಲ್ಲಿಸಬೇಕೆಂದು ಆಜ್ಞೆಯನ್ನಿತ್ತಾಗ ನಾನು ಬ್ರಹ್ಮಚಾರಿ ರೂಪಿನಿಂದ ಅಲ್ಲಿಗೆ ಹೋಗಿ ಅವರನ್ನು ತಡೆದು ನಿಲ್ಲಿಸಿದೆನು ತಾಯಿ. ಆಗ ಶ್ರೀರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಆ ರಾಕ್ಷಸನನ್ನು ಸಂಹರಿಸಿ ನನ್ನೊಡೆಯನಾದ ಸುಗ್ರೀವರಾಜನೊಂದಿಗೆ ಸ್ನೇಹವನ್ನು ಬೆಳೆಸಿ ಆತನ ಅಣ್ಣನಾದ ವಾಲಿಯನ್ನು ಆತನ ಅಧರ್ಮ ಕಾರ್ಯಕ್ಕಾಗಿ ಕೊಂದು ವಾಲಿಯ ಸೆರೆಯಲ್ಲಿದ್ದ ಸುಗ್ರೀವರಾಜನ ಪತ್ನಿಯನ್ನು ವಿಮುಕ್ತಗೊಳಿಸಿ ಸುಗ್ರೀವರಾಜನಿಗೆ ರಾಜ್ಯಪಟ್ಟವನ್ನು ಕಟ್ಟಿದ ನಂತರ ಸುಗ್ರೀವರಾಜನು ಶ್ರೀರಾಮಚಂದ್ರನಿಗೆ ಮಾಡಿದ ವಾಗ್ದಾನದಂತೆ ತಮ್ಮ ಅನ್ವೇಷಣಾ ಕಾರ್ಯಕ್ಕಾಗಿ ನಾನಾ ದಿಕ್ಕುಗಳಿಗೂ ಸಹ ಕಪಿವೀರರನ್ನು ಕಳುಹಿಸಿರುವರು. ಅದರಲ್ಲಿ ನಾವು ದಕ್ಷಿಣ ದಿಕ್ಕಿನ ಮಾರ್ಗವಾಗಿ ಬಂದಿರುವೆವು ತಾಯಿ. ಈ ರೀತಿಯಾಗಿ ನರರಾದ ರಾಮಲಕ್ಷ್ಮಣರಿಗೂ ವಾನರರಾದ ನಮಗೂ ಸಖ್ಯ ಉಂಟಾಯಿತಮ್ಮ. ಮಾರುತಿ, ಅಮ್ಮ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಲ್ಲಿ ಅತಿ ಶ್ರೇಷ್ಠತರವಾದ ಬ್ರಹ್ಮಚರ್ಯಾಶ್ರಮದಲ್ಲಿರುವನು ತಾಯಿ. ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನಮ್ಮ. ನನಗಾಗಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದೆಯಲ್ಲ, ಯಾವ ರೂಪವನ್ನು ಧರಿಸಿ ಬಂದೆ? ಅಮ್ಮ, ಆ ರೂಪವನ್ನು ಧರಿಸಬಲ್ಲೆನು, ಆದರೆ ಆಗಿನ ನನ್ನ ರೂಪವನ್ನು ನೋಡಿ ತಾವು ಭಯಪಡಕೂಡದು ಜನನಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು ತೋರಿಸು. ಆಗಲಿ ತಾಯಿ, ನಿಮ್ಮಿಚ್ಛೆಯಿಂದ ಆಗಲಿ ತಾಯಿ. ಸಾಧು ಜನೋಧರ ರಾಮ ಜಯ ರಾಮ ರಘು ರಾಮ ಸಕಲ ಗುಣ ನಿಧಿ ರಾಮ ಜಯ ರಾಮ ಶ್ರೀರಾಮ ರಾಮ ಸಾಧು ಜನೋಧರ ರಾಮ ಜಯ ರಾಮ ಶ್ರೀರಾಮ ಜನನ ಮರಣದೋ ಮಾರ್ಗ ಸುನಾಮ ಜನನ ಮರಣದೋ ಮಾರ್ಗ ಸುನಾಮ ಸಕಲ ಗುಣ ನಿಧಿ ರಾಮ ಜಯ ರಾಮ ರಘು ರಾಮ ಶ್ರೀರಾಮ ರಾಮ ಸಾಧು ಜನೋಧರ ರಾಮ ಜಯ ರಾಮ ರಘು ರಾಮ ಶ್ರೀರಾಮ. ಅಮ್ಮ, ಯಾವ ಧರಿಸಿರುವೆನು ಜೈ ರಘುವೀರ ಸಮರ್ಥ. ಸಾಕು ಮಾಡು, ಸಾಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡುವುದನ್ನು ನೋಡಲಾರೆ. ಭಯವಿದ್ಯತಕ್ಕೆ ಮಾತೆ ಮಾತೆ ಸುಯಶೋ ವಿರಾಜಿತ ಭಯವಿದ್ಯತಕ್ಕೆ ಮಾತೆ ಮಾತೆ ದಯ ಕಲಿತ ನಯ ಕಲಿತ ದಯಲ್ಲಸಿದೆ ಸುಯೋಗನುತ
ನಿಮ್ಮ ನೆನೆವ ಸೀತೆ ಸೀತೆ ಎಂದು ಕರೆವ ಮಾತೆ ನಿರತ ನಿಮ್ಮ ನೆನೆವ ಸೀತೆ ಸೀತೆ ಎಂದು ಕರೆವ ಸೋದು ಹಂಬಲಿಸುತ್ತ ಬೀಳುವ ಸೋದು ಹಂಬಲಿಸುತ್ತ ಬೀಳುವ ಮಾತಾಡಲು ಮೌನರ ಗಿಣಿ ನೀಡು ಎಂದು ಹೇಳುತ್ತಿರುವ ಭಯವಿದೆ ಸುಶೋಭಿಯಾಗಿದೆ ಭಯವಿದೆ ಭಯಪಡಬೇಡಿ ತಾಯಿ. ನಿಮ್ಮ ಪಾರಸೇವಕನು ನಿಮ್ಮ ಸ್ನೇಹದಲ್ಲೇ ಇರುವನು ತಾಯಿ, ಭಯಪಡಬೇಡಿ ತಾಯಿ. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಸೂರ್ಯದೇವನೇ ಮೊದಲುಗೊಂಡು ಸುರಾದಿ ಸೂರರಲ್ಲಿ ನಾನು ಈ ಅಮೋಘವಾದ ವಿದ್ಯೆಗಳನ್ನು ಕಲಿತಿರುವನು ತಾಯಿ. ಅಮ್ಮ, ನನ್ನನ್ನು ಸಾಮಾನ್ಯನನ್ನು ಭಾವಿಸಬೇಡ ತಾಯಿ. ನಾನು ಅನುರೂಪಿಯೂ ವಿಶ್ವರೂಪಿಯೂ ಸಹ ಆಗಬಲ್ಲನು ತಾಯಿ. ಅದಿರಲಿ ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ವರ್ಣಿಸಬಲ್ಲೇನು? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಶುಭ ಲಕ್ಷಣಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಸಹ ಅಸರಳವಾಗಿರುವಾಗ ಮರದಿಂದ ಮರಕ್ಕೆ ನೆಗೆಯುವ ಪೋಡುಗನಾದ ನನ್ನಿಂದ ಸಾಧ್ಯವೇ ತಾಯಿ. ಆದರೂ ತಾವು ಅನ್ಯತಾ ಭಾವಿಸದಿದ್ದರೆ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವ. ಹಾಗೆ ಆಗಲಿ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಡಲ್ ಅಸದಳ ಮರ್ಕಟನಾನೇನು ಬಲ್ಲೆನು ಶುದ್ಧ ಮರ್ಕಟನೋದನೇ ಅಮ್ಮ ಅಮ್ಮ ಚಲುವನ ಅಮ್ಮಯ್ಯ ಎಂತ ಚಲುವನ ಅಮ್ಮಯ್ಯ ರಾಮನು ಎಂತ ಚಲುವನ
ಅನುಗ್ರಹದಿಂದ ಬಳಲುತ್ತಿರುವ ಶ್ರೀರಾಮಚಂದ್ರನನ್ನು ವೇದ ಪುರಾಣ ಇತಿಹಾಸಗಳಲ್ಲಿಯೂ ಸಹ ರಾಮ ಎಂದು ಹೊಗಳುತ್ತಿರುವುದು ತಾಯಿ. ಅಂತಹ ಅಮ್ಮ, ಒಂದು ದಿವಸ ನೀವು ಶ್ರೀರಾಮಚಂದ್ರರು ಚಿತ್ರಕೂಟ ಪರ್ವತ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವಾಗ ನಿಮ್ಮನ್ನು ಪರಿಹಾಸ್ಯ ಮಾಡುತ್ತಾ ನೀರನ್ನು ಕಲಕಿದರೆ ಇದು ಸತ್ಯವೇ ತಾಯಿ? ಸತ್ಯ ಭಾರತಿ. ಅಲ್ಲದೆ ಗೋದಾವರಿ ನದಿ ತೀರದಲ್ಲಿ ಜಲಕ್ರೀಡೆಯನ್ನಾಡುತ್ತಿರುವಾಗ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಲು ತಾವು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ರಂತೆ ಇದು ಸತ್ಯವೇನಮ್ಮ? ಸತ್ಯ ಮಾರುತಿ, ಸತ್ಯ. ಅಲ್ಲದೆ ಕಾಕಾಸುರನನ್ನು ಕೊಂದ ವಿಚಾರ ಸಾಕು ಮಾಡು ಭಾರತಿ, ಸಾಕು ಮಾಡು. ಅದೊಂದು ವಿಚಾರವನ್ನು ಮಾತ್ರ ಹೇಳಬೇಡ ಅಮ್ಮ. ಈಗಲಾದರೂ ನನ್ನನ್ನು ನಂಬು ತಾಯಿ. ನೀನು ಎಷ್ಟು ವಿಧವಾಗಿ ಹೇಳಿದ್ರು. ಹಾ ಮಾರುತಿ ಅಮ್ಮ, ನನ್ನ ಮೈದನನಾದ ಲಕ್ಷ್ಮಣನೊಂದು ಸಾರಿ ವರ್ಣಿಸಬಲ್ಲೆ ಏನು? ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸಿದರೂ ವರ್ಣಿಸಬಹುದು. ಆದರೆ ಮಹಾಭಕ್ತ ಪ್ರಿಯ ಸುಜನ ಶ್ರೇಷ್ಠನಾದ ನಮ್ಮ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಸಾಧ್ಯವಾಗಿರುವುದಮ್ಮ. ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸೋನಮ್ಮ. ಅಣ್ಣ ರಾಘವೇಂದ್ರನ ಮಹಾಯುಧಗಳನ್ನು ಬೆನ್ನಿನಲಿತ ಪೊತ್ತಿಹನಮ್ಮ ಜನನಿಯೇ ಕಣ್ಣನು ರೆಪ್ಪೆಯು ಕಾದಿರುವಂದದಿ ಹೊರಕಾಯಿಹ ನಮ್ಮ ಮೈ ಚಿನ್ನ ಬೋದ ನಮ್ಮ ಲಕ್ಷ್ಮಣನ ವಂಶಗಳ ದೇಹವನ್ನು ದೇಹ ಛಾಯೆಯು ಅನುವರ್ತಿಸುವಂತೆ ಸದಾ ರಾಮಧ್ಯಾನದಲ್ಲಿಯೇ ತೇಲಿ ಮುಳುಗುತ್ತಿರುವ ನಮ್ಮ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಸಾಧ್ಯವಾಗಿರುವುದು ತಾಯಿ. ಮಾರುತಿ ಅಮ್ಮ, ನೀನೆಷ್ಟೇ ವಿಧವಾಗಿ ಹೇಳಿದರೂ ನಿನ್ನ ಮೇಲೆ ನನಗೆ ನಂಬಿಕೆಯೇ ಸಾಲದಯ್ಯ. ನಾನೇನು ತಾನೇ ಮಾಡಲಿ? ಅಮ್ಮ, ಈ ರಾಕ್ಷಸರ ಮಧ್ಯದಲ್ಲಿ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನ ಬಗ್ಗೆ ಸಂಶಯ ಬರುವುದು ಸಹಜ ತಾಯಿ. ರಾಮಾನುಗ್ರಹವಿದ್ದಂತಾಗಲಿ ನನ್ನ ಸ್ವಾಮಿ, ನನ್ನೊಡೆಯ, ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನ ಅಂಗುಳಿಕೆಯನ್ನು ಮಾತೆಯವರಿಗೆ ಸಮರ್ಪಿಸುವೆನು. ಜನನಿ ಇದು ರಾಮಚಂದ್ರನ ಘನಮುದ್ರಿಕೆ ಜನನಿ ಇದು ರಾಮಚಂದ್ರನ ಅಮ್ಮ, ಜನನಿ ಇದು ಶ್ರೀರಾಮಚಂದ್ರನ ಘನಮುದ್ರಿಕೆ ವಿನುತ ರಾಮನಾಮಂ ಪ್ರಚುರೋ ಸ್ವೀಕರಿಸುವುದು ಮಾತಾ ಅನುವಿಂ ಸ್ವೀಕರಿಸುವುದು ಮಾತಾ ಅನುವೆವು ಸ್ವೀಕರಿಸುವುದು ಮಾತಾ ಮನಧನುಮಾನಗಳ ದೊರೆದು ಇದು ನನ್ನ ಸ್ವಾಮಿ, ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನು ಧರಿಸುವ ಈ ಮುದ್ರಾ ಉಂಗುರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನು ಕಂಡಷ್ಟೇ ಸಂತೋಷವಾಯಿತು ಮಾರುತಿ. ಧನ್ಯವಾದ ತಾಯಿ. ಮಾರುತಿ ಅಮ್ಮ, ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಅಮ್ಮ, ಧನ್ಯ ಧನ್ಯ ಧನ್ಯನಾದೆನು ತಾಯಿ. ಅಮ್ಮ, ಮಾರುತಿ ತಮ್ಮ ವಿಚಾರವಾಗಿ ನನ್ನ ಸ್ವಾಮಿ ಶ್ರೀರಾಮಚಂದ್ರರಿಗೆ ಏನೆಂದು ಹೇಳಲಮ್ಮ? ನಿಮ್ಮ ಮೈದುನರಾದ ಲಕ್ಷ್ಮಣ ಸ್ವಾಮಿಯವರಿಗೆ ಏನೆಂದು ಹೇಳಲಿ? ಅಲ್ಲದೆ ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಹೇಳಲಿ ತಾಯಿ? ನನ್ನ ಸ್ವಾಮಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸು. ಆಗಲಿ ತಾಯಿ. ಇನ್ನುಳಿದವರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸು. ಆಗಲಿ ಅಮ್ಮ. ಅಮ್ಮ,
ಮಾರತಿ, ನಾನು ಬಂದು ಬಹಳ ದಿನಗಳಾಯಿತು, ಅವಧಿಯಾದರೂ ಮುಗಿಯುತ್ತಾ ಬಂತು. ಆದ್ದರಿಂದ ಶ್ರೀರಾಮಚಂದ್ರನಿಗೆ ತೋರಿಸಲು ತಮ್ಮ ಗುರುತಿಗಾಗಿ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಮಾರತಿ, ಅಮ್ಮ, ನನ್ನಲ್ಲಿ ಯಾವ ವಸ್ತುವೂ ಇಲ್ಲವಲ್ಲ ಮಾರತಿ, ನಾನೇನನ್ನು ಕೊಡಲಿ? ಅಮ್ಮ, ಆ ಜನಸ್ಥಾನದಿಂದ ಆ ನೀಚ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನೀವು ನಿಮ್ಮ ಆಭರಣಗಳೆಲ್ಲವನ್ನೂ ತೆಗೆದು ಅದನ್ನು ಗಂಟು ಕಟ್ಟಿ ಅದನ್ನು ಋಷ್ಯಮುಖ ಪರ್ವತ ಪ್ರಾಂತ್ಯದಲ್ಲಿ ಬಿಟ್ಟಾಗ ಆ ಆಭರಣಗಳು ನನಗೆ ಸಿಕ್ಕವು ತಾಯಿ. ನಿಮ್ಮ ಪತಿಯವರಾದ ಶ್ರೀರಾಮಚಂದ್ರರು ಋಷ್ಯಮುಖ ಪರ್ವತಕ್ಕೆ ಆಗಮಿಸಿದಾಗ ನಾನು ಆ ಆಭರಣಗಳನ್ನು ಅವರಿಗೆ ಕೊಟ್ಟೆನು ತಾಯಿ. ಅವುಗಳನ್ನು ಪರಿಶೀಲಿಸಿದ ಶ್ರೀರಾಮಚಂದ್ರರು ಅದರಲ್ಲಿ ಚೂಡಾರತ್ನವೊಂದು ಇಲ್ಲ ಎಂದು ಹೇಳಿದ ವಿಚಾರವು ನನಗೆ ಜ್ಞಾಪಕದಲ್ಲಿರುವುದಮ್ಮ. ಆದ್ದರಿಂದ ದಯಮಾಡಿ ಚೂಡಾರತ್ನವನ್ನೇ ನನಗೆ ದಯಪಾಲಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಮರೆತಿದ್ದೇನೆ ಮಾರತಿ, ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತ ಹೇಳು. ಇಲ್ಲವಾದರೂ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸು. ಧನ್ಯನಾದನೆ ಮಾನ್ಯನಾದನೆ ಧನ್ಯನಾದನೆ ಧನ್ಯನಾದನೆ ಮಾನ್ಯನಾದನೆ ನೀ ಮಹಿತಂ ರಾಮಹಿತಂ ನೀ ಮಣಿನ ನೀ ಮಣಿನಿ ನೀ ಮಹಿತಂ ರಾಮಹಿತಂ ನೀ ಮಣಿನ ನೀ ಮಣಿ ಪ್ರೇಮದಿಂದ ರಾಮಚರಣ ತಾಮಸದೊಳ್ ಅರ್ಪಿಸುವೆನು. ಧನ್ಯನಾದನೆ ಜನನಿ ಧನ್ಯನಾದನೆ ಮಾನ್ಯನಾದನೆ ಧನ್ಯನಾದನೆ ಧನ್ಯನಾದನೆ ಮಾನ್ಯನಾದನೆ ಜನನಿ ಮಾನ್ಯನಾದನೆ ಜನನಿ ಮಾನ್ಯನಾದನೆ. ಅಮ್ಮ, ಧನ್ಯನಾದೆನು ತಾಯಿ. ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತಮ್ಮ. ಅಮ್ಮ ಮಾರುತಿ, ಸಮಸ್ತ ಪಾಪ ನಿವಾರಕವಾದ ತಮ್ಮ ಹಸ್ತದಿಂದ ನನ್ನನ್ನೊಂದು ಸಾರಿ ಆಶೀರ್ವದಿಸುತ್ತಾಯಿ. ಹಾಗೆ ಆಗಲಿ. ಮಾರುತಿ, ಚಿರಕಾಲ ಬಾಳು. ಧನ್ಯನಾದೆನು ತಾಯಿ, ಧನ್ಯನಾದೆನಮ್ಮ. ಅಮ್ಮ, ಧನ್ಯನಾದೆನಮ್ಮ, ಧನ್ಯನಾದೆನಮ್ಮ. ಅಮ್ಮ, ನಾನು ಬಂದು ಬಹಳ ದಿನಗಳಾಯಿತು. ತಮ್ಮ ದರ್ಶನ ಮಾತ್ರಕ್ಕಿಂತ ಹೊರಡಲಾಗಾಯಿತು. ನನಗೆ ಆಹಾರಾದಿಗಳಿಲ್ಲವಾದ್ದರಿಂದ ಬಹಳ ಹಸಿವಾಗುತ್ತಿರುವುದು ತಾಯಿ. ಆದ್ದರಿಂದ ಇಲ್ಲಿ ಯಾವುದಾದರೂ ಫಲಗಳನ್ನು ಪುಂಜಿಸಲು ನನಗೆ ಅಪ್ಪಣೆ ಆಗಬೇಕು. ಇಲ್ಲಿ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡಬಾರದು, ಒಂದೆರಡು ಮರಗಳಲ್ಲಿ ಮಾತ್ರ ಪುಂಜಿಸು. ಅಮ್ಮ, ಭಯಪಡಬೇಡಿ ತಾಯಿ. ವಾನರರು ವೃಕ್ಷದ ಕೆಳಗೆ ಬಿದ್ದಿರುವ ಫಲಗಳನ್ನು ಸ್ವೀಕರಿಸುವುದಿಲ್ಲ, ವೃಕ್ಷದ ಮೇಲಿರುವ ಫಲಗಳನ್ನು ಮಾತ್ರ ಪುಂಜಿಸುವುದು. ಆದ್ದರಿಂದ ನಾನು ವೃಕ್ಷದ ಮೇಲಿರುವ ಫಲಗಳನ್ನು ಮಾತ್ರ ಪುಂಜಿಸುವೆನು. ಅದು ಅಲ್ಲದೆ ವಾನರರು ಫಲಗಳನ್ನು ಪುಂಜಿಸುವುದನ್ನು ತಾವು ವೀಕ್ಷಿಸಬಾರದು. ತಾವು ಮರೆಯಾಗಿ ನಾನು ಫಲಗಳನ್ನು ಪುಂಜಿಸಿ ಹೊರಡುವೆನು. ಜೈ ಜೈ ರಘುವೀರ ಸಮರ್ಥ. ಯಾವ್ದು ಇದು ಕಾಪಿ? ಅಶೋಕವನೆಲ್ಲ ಹಾಳು ಮಾಡ್ಬಿಟ್ಟೈತಲ್ಲ ಇದು. ಯಾರಪ್ಪ ನೀನು? ನಾನೇ. ಹ್ಞೂ, ನೀನೇ ರಾಮದೂತ. ಲೇ, ಇವನು ನಮಗೆ ದೂತ ಕಳ್ಳೆ. ನಾನು ಯಾರ ಬೇರೆನೋ ಅನ್ಕೊಂಡಿದ್ದೆ. ಈಗ ಏನ್ ಮಾಡ್ಬೇಕಪ್ಪ? ಎಲ್ಲಿ ಎಲ್ಲಿ ನಿಮ್ಮ ಯುವರಾಜ? ಕರಿಯವನನ್ನು ಕರ್ಕೊಂಬರಂ ಬಾರೋ. ಇಂದ್ರಜಿತ್ ಯುವರಾಜ್ ಮಹಾರಾಜ್ ಕಿ. ಓ, ಅಕ್ಷರ ಕೊಂದ ಹವದು ನೋಡಿ, ಈಗ ನಮ್ಮ ರಾಜ ಮಾಡ್ತಾರೆ. ಅಕ್ಷರ ಕೊಂದ ಹವದು ದಕ್ಷ ನೆನೆಸಿ ಮೆರೆವ ನೀಚ ಕೋಡಗನೆ ನಿಲ್ಲು ನಿಲ್. ಈ ಕ್ಷಣದಿ ನಿನ್ನಯ ಶಿರವ, ಈ ಕ್ಷಣದಿ ನಿನ್ನಯ ಶಿರವ ಆರಿಸಲ್ಕೆ ಬಂದ ಇಂದ್ರಜಿತ್ ಯುವರಾಜ.
ಅಕರಾಕ್ಷ ಇದೇನು ಆ ಕಪಿಯು? ಹೂ ಪ್ರಭು, ಇವನೇ. ಇವನೇನೋ ಇಂದ್ರಜಿತುವು? ಹೌದು. ಎಲ್ಲವೋ ನಡಿಯ ಆ ಕಡೆಗೆ. ಈ ಬಾಣದಿಂದಲವೇ ನೀನು ಇಂದ್ರನನ್ನು ಗೆದ್ದದ್ದು. ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರದಿಂದ ಈ ರಾಮಸೇವಕನನ್ನು ಕಣಕಬೇಡ. ಜೋಕ್ಕೆ ಕಪಿ, ಕಪಿಯನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ. ಕಿಚ್ಚನುಗೊಳ್ಳುವೆ ಬ್ರಹ್ಮಾಸ್ತ್ರವಾ, ಕಿಚ್ಚನು ಗೊಳ್ಳುವೆ ಬ್ರಹ್ಮಾಸ್ತ್ರವ, ನೆಚ್ಚಿನದ ನೀಚ ಕಪಿಯೇ ನಿನ್ನಯ ತನುವಾ. ಅಚ್ಚರಿಯಂ ಬಿಗಿದಿಡಿದು, ಅಚ್ಚರಿಯಂ ಬಿಗಿದಿಡಿದು ತಚ್ಚಲಾಪಗಳ ನೀಗ ದುರ್ಮದಾಂದ. ಎಲೈ ಕಪಿ, ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು. ಇದು ನಿನ್ನ ದೇಹವನ್ನು ಒಕ್ಕಿ ಕಾಗೆ ಗುದ್ದಾದಿಗಳಿಗೂ ಒಂದು ತುಣುಕು ಮಾಂಸವು ಸಿಗದಂತೆ ಎಲ್ಲಿಗೋ ಕೊಂಡೊಯ್ಯುವುದು. ಓಂ ಸಿದ್ಧನಾಗು. ರಾಮಚಂದ್ರ, ಬ್ರಹ್ಮನು ನನಗೆ ಕೊಟ್ಟ ವರದಂತೆ ಬ್ರಹ್ಮಾಸ್ತ್ರಕ್ಕೆ ಸ್ವಲ್ಪ ಹೊತ್ತು ಬದ್ಧನಾಗಿರುವೆನು. ಈ ನೀಚನು ನನ್ನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವನು. ಅಲ್ಲಿನ ವಿದ್ಯಮಾನಗಳನ್ನು ಬಲಾಬಲಗಳನ್ನು ತಿಳಿದುಕೊಳ್ಳಲು ನನಗೆ ಬಹಳ ಅನುಕೂಲವಾದಂತಾಯಿತು. ನಿನ್ನ ಕೃಪೆಯು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ಜೈ ಜೈ ರಘುವೀರ ಸಮರ್ಥ. ಎಲೈ ಅಕರಾಕ್ಷರೇ, ಈ ಕಪಿಯು ನನ್ನ ಬ್ರಹ್ಮಾಸ್ತ್ರಕ್ಕೆ ಬಂಧಿತವಾಗಿದೆ. ಇದನ್ನು ರಾಜ ಆಸ್ಥಾನಕ್ಕೆ ಕರೆತನ್ನಿ. ಪ್ರಭು, ಆಸ್ಥಾನ ಕರ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ರೆ? ತಲಾಟೆ ಮಾಡಬೇಡ, ಹೇಳಿದಷ್ಟು ಮಾಡೋ. ಹಂಗಾರ ಸರಿ ಪ್ರಭು. ಲೇ ಅಕ್ರಮ ಬರಲ್ಲ, ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ. ಲೇ ಅವಲ್ಲೇ ಹೇಳ್ಕೊಡ್ತಾ ಒಂದ್ ಮಂತ್ರ. ರಾಮ ರಾಮ ಮರ ಮರ ರಾಮ 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 ಸೀತಾ ರಾಮ 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 ಸೀತಾ ರಾಮ ಸುರರು ಎನಗೆ ಸಮರೈ ಧರಯೋಳ್ ಸುರರು ಎನಗೆ ಸಮರೇ ಸುರರು ಎನಗೆ ಸಮರೈ ಧರಯೋಳ್ ಸುರರು ಎಮರು ಸಮಗೆ ಯಕ್ಷ ಗರುಡ ಗಂಧರ್ವರೀರ್ವರೇ ಯಕ್ಷ ಗರುಡ ಗಂಧರ್ವರೀರ್ವರೇ ಸುರರು ಎನಗೆ ಸಮರೈ ಧರಯೋಳ್ ಸುರರು ಎನಗೆ ಸಮರೇ ಚಂದ್ರಮೌಳಿயும் ವರವ ಪಡೆದ ಈ ಪ್ರಚಂಡ ವೀರನು ಎದುರೇ ಚಂದ್ರಮೌಳಿயும் ವರವ ಪಡೆದ ಈ ಪ್ರಚಂಡ ವೀರನು ಎದುರೇ ಸುರರು ಎನಗೆ ಸಮರೈ ಧರಯೋಳ್ ಸುರರು ಎನಗೆ ಸಮರೇ ಸಹಸ್ರಾರು ಜನ ಸೈನಿಕರಿಂದ ಪರಿವೇಶಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಸಾಮಾನ್ಯವಾದ ಒಂದು ಕಪಿಯನ್ನು ಹಿಡಿತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಜನಕ, ವಂದಿಸುವೇನು. ಕುಮಾರ, ನಿನಗೆ ಮಂಗಳ ಭಲೆ ಭಲೆ ಕುಮಾರ. ನಮ್ಮ ಅಶೋಕನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನನ್ನು ಕೊಂದ ಕಪಿಯನ್ನು ನಾನಾ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಜಯಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಹಿಡಿದು ತಂದಿರುವೆನು. ಜನಕ, ಏನು ಆ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ? ಚಿಂತೆ ಇಲ್ಲ, ಸೆಳೆದುಕೊಂಡು ಬನ್ನಿ. ಪ್ರಭು, ಇದೇ ಆ ಕಪಿಯು. ಪ್ರಹಸ್ತ, ಅವನು ಯಾರೆಂಬುದಾಗಿ ವಿಚಾರಿಸು. ರಾಮಚಂದ್ರ, ಈ ನೀಚನಾದರೂ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುತ್ತಿರುವನು. ರಾಮದೂತನಾದ ನಾನು. ರಾಮಚಂದ್ರ, ಬ್ರಹ್ಮಾಸ್ತ್ರಕ್ಕೆ ಗೊತ್ತಾದ ಒಂದು ಮುಹೂರ್ತದ ಅವಧಿಯು ಪೂರ್ಣವಾಯಿತು. ನಾನೀಗ ಧನ್ಯನಾದನು. ಜೈ ರಘುವೀರ ಸಮರ್ಥ. ರಾಮಚಂದ್ರ, ಈ ನೀಚನಾದರೂ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುತ್ತಿರುವನು. ರಾಮದೂತನಾದ ನಾನು ಈತನ ಕಾಲ ಕೆಳಗೆ ನಿಂತು ಮಾತನಾಡಲೇ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಲಾಂಘೂಲದಿಂದ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ಕುಳಿತು ಈ ನೀಚನಿಗೆ ತಕ್ಕ ಪ್ರತ್ಯುತ್ತರವನ್ನು ಹೇಳುವೆನು. ಜೈ ಜೈ ರಘುವೀರ ಸಮರ್ಥ. ಎಲೇ ರಾಕ್ಷಸರೇ, ನಾನು ಆ ರಾಮ ಲಕ್ಷ್ಮಣರನ್ನು ಕಳಿಸಲ್ಪಟ್ಟ ದೂತನು. ಆ ರಾವಣೇಂದ್ರನಾದ ಚೌರ್ಯತನ ಸೀತಾಮಾತೆಯವರನ್ನು ಆ ಚೌರ್ಯತನದಿಂದ ಆ ನೀಚ ರಾವಣನ್ನು ಅಪಹರಿಸಿಕೊಂಡು ಬಂದ ನಂತರ ಆ ವಿಚಾರವನ್ನು ಜಟಾಯುವಿನಿಂದ ತಿಳಿದು ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನೊಂದಿಗೆ ಸ್ನೇಹವನ್ನು ಬೆಳೆಸಿ ಆತನ ಅಣ್ಣನಾದ ವಾಲಿಯನ್ನು ಆತನ ಅಧರ್ಮ ಕಾರ್ಯಕ್ಕಾಗಿ ಕೊಂದು ಸುಗ್ರೀವರಾಜನಿಗೆ ರಾಜ್ಯಪಟ್ಟವನ್ನು ಕಟ್ಟಿದ ನಂತರ ಸುಗ್ರೀವರಾಜನು ಶ್ರೀರಾಮಚಂದ್ರನಿಗೆ ಮಾಡಿದ ವಾಗ್ದಾನದಂತೆ ಸೀತಾಮಾತೆಯವರ ಅನ್ವೇಷಣಾ ಕಾರ್ಯಕ್ಕಾಗಿ ನಾನಾ ದಿಕ್ಕುಗಳಿಗೂ ಸಹ ಕಪಿವೀರರನ್ನು ಕಳಿಸಿರುವರು. ಅದರಲ್ಲಿ ನಾವು ದಕ್ಷಿಣ ದಿಕ್ಕಿನ ಮಾರ್ಗವಾಗಿ ಬಂದಿರುವೆವು. ಅದರಲ್ಲಿ ನಾನೊಬ್ಬ ಕಪಿವೀರನು. ನಾನು ರಾಜದೂತನಾಗಿ ಬಂದಿದ್ದೇನೆ. ಭಲೆ,
ನಿನ್ನನ್ನು ಆ ರಾಜದೂತನಾಗಿ ಕಳಿಸಿದ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನು ನನ್ನನ್ನು ರಾಜದೂತನಾಗಿ ಕಳುಹಿಸಿದ್ದಾನೆ. ಆತನನ್ನು ಕಡೆಗಣಿಸಿ ಮಾತಾಡಬೇಡ ಸಾರ್ವಭೌಮ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ಏನು ಆ ಸಂದೇಶ? ಸೀತಾಮಾತೆಯವರನ್ನು ತಂದು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗೂ ಸೌಖ್ಯದಿಂದ ಬಾಳು ಎಂಬುದೇ ಆ ಸಂದೇಶ. ಭಲೆ ಭಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗಳಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಓ ನಿನ್ನ ಕಪಿರಾಜ. ಸಾರ್ವಭೌಮ, ನಾನು ನಿನ್ನ ದುಷ್ಕೃತ್ಯಗಳನ್ನು ಕೇಳಿರುವೆನು, ಹಾಗೂ ವೀರ ಪರಾಕ್ರಮಗಳನ್ನು ಸಹ ಕೇಳಿರುವೆನು. ನನಗೆ ಈ ರಾವಣನು ಒಬ್ಬನೋ ಅಥವಾ ಬಹು ಜನರಿರುವರೋ ಎಂಬ ಅನುಮಾನವಿದೆ. ಅದರಲ್ಲಿ ನೀನು ಯಾವ ರಾವಣನ ಎಲ್ಲವೋ ಮರ್ಕಟವೇ, ನೀನು ಯಾವ ಯಾವ ರಾವಣರ ಚಿತ್ರೆಯನ್ನು ನೋಡಿರುವೆ ಹೇಳು ನೋಡೋಣ. ಹೇಳುವೆನು ಕೇಳು. ಕೈಲಾಸವನೆತ್ತಿ ತೋಳ್ಗಳ ಸಿಲುಕಿಸಿ, ಕೈಲಾಸವನೆತ್ತಿ ತೋಳ್ಗಳ ಸಿಲುಕಿಸಿ, ಗೋಳಾಡಿದ ಬಲಶಾಲಿ ದುರಾತ್ಮನು, ಗೋಳಾಡಿದ ಬಲಶಾಲಿ ದುರಾತ್ಮನು, ನೀನೇನೋ ಖಳ ರಾವಣನೆಂಬಾತ, ನೀನೇನೋ ಖಳ. ಹಮ್ಮಿನಿಂದ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ತನ್ನ 20 ತೋಳುಗಳನ್ನು ಸಿಲುಕಿಸಿಕೊಂಡು ಗೋಳಾಡುತ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನೋ? ಎಲ್ಲವೋ ಮರ್ಕಟವೇ, ಆ ಕೈಲಾಸ ಪರ್ವತವನ್ನು ಅತಿ ಸಾವಿರ ಸಂಭ್ರಮದಿಂದ ಎತ್ತಿ ಚೆಂಡಾಡಿದ ಭೂಪನು ನಾನು. ಮುಂದೆ ಮಗಳು ಹೇಳುವನು ಕೇಳು. ಘಾತವೀರ್ಯನ ಸರ ಘಾತಕ ಸಿಲುಕೆ, ಘಾತವೀರ್ಯನ ಸರ ಘಾತಕ ಸಿಲುಕೆ, ಕೀರ್ತಿಯ ಪಡೆದ ದೂತಾಧಮನೋ, ಕೀರ್ತಿಯ ಪಡೆದ ದೂತಾಧಮನೋ, ನೀನೇನೋ ಖಳ ರಾವಣನೆಂಬಾತ, ನೀನೇನೋ ಖಳ. ಮಹಾಪರಾಕ್ರಮಿಯಾದ ಕಾರ್ತಿವೀರ್ಯ ಅರ್ಜುನನ ಸೆಲೆಯಲ್ಲಿ ಸಿಲುಕಿ ಅಪಕೀರ್ತಿಯನ್ನು ಹೊಂದಿದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನೋ? ಎಲ್ಲವೋ ಮರ್ಕಟವೇ, ಶತ್ರುವಿನ ಬಲಾಭಗಳನ್ನು ತುಳಿಯುವುದಕ್ಕಾಗಿ ನನ್ನ ಆಪ್ತ ಮಿತ್ರ ಕಾರ್ತ್ಯ ವೀರಾರ್ಜುನ ಅರಮನೆಯಲ್ಲಿದ್ದೇನಂತೆ ಇದ್ದೇನೆ ಹೊರತು ಹೇ ನೀನು ಹೇಳಿದಂತೆ ಸರಮನೆಯಲ್ಲ. ಹೇ ಮುಂದೆ ಮಗಳು ಹೇಳುವನು ಕೇಳು. ಮುಳುವೆನ್ನು ಶರದಿಯೋಳ್ ಮುಳುಗಿಸಿ ವಾಲಿಯೋ, ಮುಳುವೆನ್ನು ಶರದಿಯೋಳ್ ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿಲಲ್ಲಿ ಒದಗಳವ, ಅಂಗದನ ತೊಟ್ಟಿಲಲ್ಲಿ ಒದಗಳವ, ನೀನೇನೋ ಕಳ್ಳ ರಾವಣನೆಂಬಾತ, ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಪ್ರತಿನಿತ್ಯದಂತೆ ಸಮುದ್ರ ತೀರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ವೇಳೆಯಲ್ಲಿ ನೀನು ಅವನಿಗೆ ತೊಂದರೆಯನ್ನುಂಟು ಮಾಡಲು, ಆಗ ಅವನು ಇದು ಯಾವುದೋ 10 ತಲೆಯ ಉಳುವೆಂದು ಭಾವಿಸಿ ತನ್ನ ಲಾಂಘೂಲದಿಂದ ನಿನ್ನನ್ನು ಎಡಮುರಿ ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಅದ್ದಿ ಅದ್ದಿ ತೆಗೆದು ತನ್ನ ಸುಕುಮಾರನಾದ ಅಂಗರ ಕುಮಾರನ ತೊಟ್ಟಿಲಿಗೆ ಕಟ್ಟಿರಲು, ಆಗ ಆ ಸುಕುಮಾರನಾದ ಅಂಗರ ಕುಮಾರನು ನಿನ್ನನ್ನು ಜಾಡಿಸಿ ಒದ್ದಾಗ ಆ ನೋವನ್ನು ಸಹಿಸಲಾರದೆ ದುಃಖದಿಂದ ಹಲ್ಲು ಹಲ್ಲು ಕಿರಿದು ಗೋಳಾಡುತ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನೋ? ಕೆಲವೋ ಮರ್ಕಟವೇ, ಹಾಗೆಲ್ಲ ಕೇಳು. ಒಂದೇ ದಿನದಲ್ಲಿ 7 ಸಾಗರದಲ್ಲಿ ಸ್ನಾನ ಮಾಡಿಕೊಂಡು ನನ್ನ ಕುಲದೈವನಾದ ಪರಶುವಿಗೆ ಆರ್ಗ್ಯೂ ಕೊಡಬೇಕೆಂಬ ಸಂಕಲ್ಪದಿಂದ ಕೆಡಕಿದನೇವನಃ ನೀನು ಹೇಳಿದಂತಲ್ಲ. ಹೇ ಮುಂದೆ ಮಗಳು ಹೇಳುವನು ಕೇಳು. ಮೃಗಣದನುವನಂದು ಪಿಡಿದು ಬಾಗಿಪೆನೆಂದು, ಮೃಗಣದನುವನಂದು ಪಿಡಿದು ಬಾಗಿಪೆನೆಂದು, ಅಡಿಸಿಲ್ಗೆ ಗೋಳಿಟ್ಟ ದೂತಾದವನೋ, ಅಡಿಸಿಲ್ಗೆ ಗೋಳಿಟ್ಟ ದೂತಾದವನೋ, ನೀನೇನೋ ಖಳ ರಾವಣನೆಂಬಾತ, ನೀನೇನೋ ಖಳ. ಜನಕ ಚಕ್ರವರ್ತಿಯು ವಿರಚಿಸಿದ ಸ್ವಯಂವರ ಮಂಟಪದಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ಎದೆಯ ಮೇಲೆ ಹಾಕಿಕೊಂಡು ಹಲ್ಲು ಹಲ್ಲು ಕಿರಿದು ಗೋಳಾಡುತ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನೋ? ಎಲ್ಲವೋ ಮರ್ಕಟವೇ, ಬೇರೊಬ್ಬನಿರಬಹುದನು, ಅದನ್ನು ನೀನೇ ಹೇಳು. ಸ್ವಾಮಿ ರಾಮನ ನಾರಿಯ ಚೋರ,
ಜನಸ್ಥಾನದಲ್ಲಿ ನನ್ನ ಸ್ವಾಮಿ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯವರು ಇಲ್ಲದಿರುವ ವೇಳೆಯಲ್ಲಿ ಕಪಟ ಸನ್ಯಾಸಿಯ ವೇಷದಿಂದ ಬಂದು ನಯವಾದ ಮಾತುಗಳನ್ನಾಡಿ ಮಾತೆಯವರನ್ನು ಮೋಸಪಡಿಸಿ ಅಪಹರಿಸಿಕೊಂಡು ಬಂದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನು? ಇನ್ನು ಅನೇಕ ಚರಿತ್ರೆಗಳಿರುವವು. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದರಲ್ಲಿ ನೀನು ಯಾವ ರಾವಣನೆಂಬುದನ್ನು ಹೇಳು. ಎಲ್ಲವೋ ಮರ್ಕಟವೇ, ಆ ಸೀತೆಯನ್ನು ಅತಿ ಸಾಹಸ ಸಂಭ್ರಮದಿಂದ ಹೊತ್ತು ತಂದ ದಶಕಂಠನು ನಾನೇ. ಹೇ ಮುಂದೆ ಹೇಳು. ಸಾರ್ವಭೌಮ, ನೀನು ತಂದಿರುವುದು ಜಗನ್ಮಾತೆಯನ್ನು, ನೀನು ತಂದಿರುವುದು ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು. ನನ್ನ ಮಾತನ್ನು ಕೇಳು. ಈಗಲೂ ಕಾಲ ಮಿಂಚಿಲ್ಲ. ಸೀತಾಮಾತೆಯವರನ್ನು ತಂದು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಬುಧಕರ ದಕ್ಷವಿದುವೆ ಮರ್ಕಟ. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಬುಧಕರ ದಕ್ಷವಿದುವೆ ದಕ್ಷ ವೀರನೆಂದೆನಿಗ ರಾಜ್ಯಕಾರಿ ಪರಾವಣ ನಾನಾರು ನೀ ಬಲ್ಲೆಲ್ಲ ವೀರಾದಿ ವೀರ ನರಾರು ನೀ ಬಲ್ಲೆಲ್ಲ. ಎಲ್ಲವೋ ಮರ್ಕಟವೇ, ಹೀಗಿರುವಲ್ಲಿ ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಕಾಡಿನಲ್ಲಿ ಅಳೆಯುವ ಆ ರಾಮನಿಗೆ ಸೀತೆಯನ್ನೊಪ್ಪಿಸಿ ಶರಣಾಗತವಾಗಬೇಕು, ಅದೆಂದಿಗೂ ಸಾಧ್ಯವಿಲ್ಲ. ಸಾರ್ವಭೌಮ, ಸೀತಾಮಾತೆಯವರನ್ನು ತಂದು ಶ್ರೀರಾಮಚಂದ್ರನಿಗೊಪ್ಪಿಸಲು ನಿನಗೆ ನಾಚಿಕೆ ಆದರೆ ಒಂದು ಕೆಲಸವನ್ನು ಮಾಡು. ಅಶೋಕವನದಲ್ಲಿರುವ ಸೀತಾಮಾತೆಯವರನ್ನು ಕರೆತಂದು ಅವರಿಗೆ ಮಂಗಳಾದಿ ಮಜ್ಜನವನ್ನು ಮಾಡಿಸಿ ಅವರನ್ನು ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನದು ಸರ್ವದಾ ಅಪರಾಧವಾಯಿತೆಂದು ರಾಮದೂತನಾದ ನನ್ನ ಕಾಲ್ಗೆರೆಗೆ ನಮಸ್ಕರಿಸು. ಆಗಲೂ ನೀನು ಕ್ಷೇಮವಾಗಿರು. ಮರ್ಕಟವೇ, ಮುಖಂಡ ಮುರಹರ್ಗೆ ಲೆಕ್ಕಿಪನಲ್ಲ. ಎಲ್ಲವೋ ಮರ್ಕಟ, ಮುಖಂಡ ಮುರಹರ್ಗೆ ನಾವು ಲೆಕ್ಕಿಪನ. ಅವರ ದಶಾಸುರನು ನಾನು ಸಿಕ್ಕಿದ ಸೀತೆಯಂ ಬಿಡುವನೇ. ನಿನ್ನ ಪಲ್ಗಳ ಮುರಿವೆ, ನಿನ್ನ ಪಲ್ಗಳ ಮುರಿವೆ ಕಂಗೋಲದಯ ಮೂಡ. ಪ್ರಹಸ್ತ, ಇವನ ಹರಟೆಯು ಬಲವಾಯಿತು. ಕೂಡಲೇ ಈತನಿಗೆ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಿ. ಅಣ್ಣ ಆಲಿಸಬಾರದೇನೋ ಸೋದರ ಸವಿನುಡಿಗಳ ಆಲಿಸಬಾರದೇನೋ. ಅಣ್ಣ ಆಲಿಸಬಾರದೇನೋ ಸೋದರ ಸವಿನುಡಿಗಳ ಆಲಿಸಬಾರದೇನೋ. ಸೋದರ ಮಾತಿಗೆ ಮನೆಗೋ ಶಾಂತಿಯ ಪಡೆ. ಮಾತಿಗೆ ಮನೆಗೋ ಶಾಂತಿಯ ಪಡೆ. ಆಲಿಸಬಾರದೇನೋ ಸೋದರ ಸವಿನುಡಿಗಳ ಆಲಿಸಬಾರದೇನೋ. ಸೋದರ ದೂತವೆದೆಯು ಮಹಾಪಾಪಕರ, ಧರ್ಮಕ್ಕೆ ವಿರೋಧ. ರಾಮಚಂದ್ರನು ಸಾಮಾನ್ಯನಲ್ಲ, ಮಹಾವಿಷ್ಣು ಸ್ವರೂಪನು. ಜಗನ್ಮಾತೆಯಾದ ಸೀತಾದೇವಿ ಆದಿಲಕ್ಷ್ಮಿ ಸ್ವರೂಪಿಣಿಯು. ಆದ್ದರಿಂದ ರಾಮಚಂದ್ರನಿಗೆ ಸೀತಾಮಾತೆಯರನ್ನು ಒಪ್ಪಿಸಿ ನಮ್ಮ ವಂಶವನ್ನು ಪಾವನ ಮಾಡಿಕೊಳ್ಳ. ನಡೆಯಣ್ಣ, ನಡೆ. ಸಭೆಯಿಂದ ಹೊರದಳ್ಳಿ. ಹೌದು ಅಣ್ಣ, ನನಗೇನೋ ಬಗಳಿಸ ನೀವು ಬಂದಿರುವುದು, ಆದರೆ ನಿಮಗೆ ಮರಣವೇ ಸಮೀಪದಲ್ಲಿರುವುದು ಅಣ್ಣ. ಛೀ, ಈ ಪಾಪಿಗಳ ಮಧ್ಯೆ ಇರುವುದಕ್ಕಿಂತ ಬದಲಾಗಿ
ರಾಮಚಂದ್ರನಿಗೆ ಬಳಿಗೆ ಹೋಗಿ ಶರಣಾಗುವುದೇ ಮೇಲು. ಎಲ್ಲಿಯಾದ್ರೂ ಹೋಗಿ ಹಾಳಾಗಿ ಹೋಗು. ಪ್ರಾಸ್ತ, ದೈತ್ಯೇಂದ್ರ, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಇಲ್ಲವೋ ಕಪಿ, ಈ ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅದ್ದಿ ಬೆಂಕಿಯನ್ನು ಹಚ್ಚಿಸಿ ಲಂಕಾನಗರದಲ್ಲಿ ಮೆರವಣಿಗೆಯನ್ನು ಮಾಡಿ ಸಮುದ್ರದಿಂದ ಆಚೆಗೆ ತಳ್ಳಿಬಿಡೋಣ. ಆಗ ಇದಕ್ಕೆ ಬುದ್ಧಿ ಬರುತ್ತದೆ. ಹಾಗೆ ಮಾಡಿಸಿ. ಎಲ್ಲವೋ ಮರ್ಕಟಗೆ, ಈ ನಿನ್ನಲಾಗೋಲಕ್ಕಾದ ಅರ್ಥ ಸಂಸ್ಕಾರವೇ ನಿನ್ನೊಡೆಯನಾಗುವುದೆಂದು ತಿಳಿಸು. ಏನೇನು ಮಾಡಿ ಮೆರೆಯುವಿರೋ ಮೆರೆಯಿರಿ. ಆ ದಿವಸ ನಿಶರಾತ್ರಿಯಲ್ಲಿ ನೋಡಿದ ಲಂಕಾನಗರವನ್ನು ನನ್ನ ಲಾಂಘೂಲದ ಬೆಳಕಿನಲ್ಲಿ ಚೆನ್ನಾಗಿ ನೋಡುವೆನು. ಕೋಟೆ ಕೊತ್ತಲಗಳ ಬಲಾಬಲಗಳನ್ನು ತಿಳಿದುಕೊಳ್ಳಲು ನನಗೆ ಬಹಳ ಅನುಕೂಲವಾದಂತಾಯಿತು. ರಾಮಚಂದ್ರ, ನಿನ್ನ ಕೃಪೆಯು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ಜೈ ಜೈ ರಘುವೀರ ಸಮರ್ಥ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಜೈ ರಘುವೀರ ಸಮರ್ಥ ರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ್. ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್. ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ಜೈ. ಜೈ ರಾಮ್ ಶ್ರೀರಾಮ್ ಜೈ ರಾಮ್. ಲಂಕಾನಗರವು ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತಿರುವುದು. ನಾನು ಬಂದ ಕಾರ್ಯವು ಸಫಲವಾಯಿತು. ನನ್ನ ಇಷ್ಟವೂ ನೆರವೇರಿತು. ಅಯ್ಯೋ, ನಾನು ಎಂತಹ ಅವಿವೇಕದ ಕೆಲಸವನ್ನು ಮಾಡಿದೆ. ಈ ಅಗ್ನಿ ಏನಾದರೂ ಅಶೋಕವನಕ್ಕೆ ವ್ಯಾಪಿಸಿ ಸೀತಾಮಾತೆಯವರಿಗೆ ತಗುಲಿದ್ದರೆ ನಾನು ಬಂದ ಕಾರ್ಯವೆಲ್ಲವೂ ಈ ಲಂಕೆಯಂತೆಯೇ ಭಗ್ನವಾಗುವುದಲ್ಲ ರಾಮಚಂದ್ರ. ಏನು ಮಾಡಲಿ? ನಾನೇ ಈ ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲೆ. ಛೇ, ಮಹಾಪತಿವ್ರಿಯ ಸೀತಾಮಾತೆಯವರನ್ನು ಈ ಅಗ್ನಿಯು ದಹಿಸುವುದೆಂದೇನು? ಅದು ಎಂದಿಗೂ ಸಾಧ್ಯವಿಲ್ಲ. ಆಂಜನೇಯ, ಸೀತಾಮಾತೆಯವರ ಶೋಕವನ್ನು ಕುಶಲದಲ್ಲಿ ತಿರುಗಲು ನೀನೀಗಲೇ ಶ್ರೀರಾಮಚಂದ್ರ ವಿಷಯವನ್ನು ತಿಳಿಸು. ಧನ್ಯನಾದನು. ನಾನು ಊಹಿಸಿದಂತೆಯೇ ಗಂಧರ್ವರು ಸಹ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಿಳಿಸಿರುವರು. ನಾನೀಗಲೇ ಸಮುದ್ರ ತೀರಕ್ಕೆ ಹೋಗಿ ನನಗಾಗಿ ಕಾದಿರುವ ಕವಿವೀರರಿಗೆ ಈ ಶುಭ ಸಮಾಚಾರವನ್ನು ತಿಳಿಸಿ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಜೈ ಜೈ ರಘುವೀರ ಸಮರ್ಥ. ಸೀತಾ ಜಾನಕಿ ಸೀತಾ ಸೀತಾ ಸೋಮಮೂರ್ತಿ ರಾಮ ಸಖಿ ರಾಮ ರಸದ ರಾಮಕಿ ಸೋಮಮೂರ್ತಿ ರಾಮ ಸಖಿ ರಾಮ ರಸದ ರಾಮಕಿ ಇಲ್ಲದೆನ್ನ ಮನವು ಬಾರೆ
ಎಲ್ಲಿಗೆ ಮನೋಹರ ಪಲ್ಲವ ಅರುಣಾಧರೆ ಎಲ್ಲಿಗೆ ಮನೋಹರ ಪಲ್ಲವ ಅರುಣಾಧರೆ ಎಲ್ಲಿಗೆ ಮನೋಹರ ಪಲ್ಲವ ಅರುಣಾಧರೆ ನಿಲ್ಲದೆ ಮನವು ಬಾರೆ ನಿಲ್ಲದೆ ಮನವು ಬಾರೆ ನಿಲ್ಲದೆ ಮನವು ಬಾರೆ ನಿಲ್ಲದೆ ಮನವು ಬಾರೆ ಮನವು ಬಾರೆ ನಿಲ್ಲದನ್ನ ಮಾನವು ಬಾರೆ ನಿಲ್ಲದನ್ನ ಮನವು ಬಾರೆ ವಲ್ಲಭೆ ಭೂಮಿ ಜಾತೆ ಸೀತಾ ಸೀತಾ ಜಾನಕಿ ಅಹೋರಾತ್ರಿಗಳಲ್ಲಿಯೂ ನಿನ್ನನ್ನೇ ನೆನೆದು ಬಹಳ ದುಃಖಿತನಾಗಿರುವೆನು. ಲಕ್ಷ್ಮಣ, ಅಣ್ಣ, ಆಂಜನೇಯಾದಿಗಳಿಗೆ ಕೊಟ್ಟಿದ್ದ ಅವಧಿಯು ಇಂದಿಗೆ ಪೂರ್ತಿಯಾಯಿತಲ್ಲವೇ? ಅವರಿನ್ನೂ ಏತಕ್ಕೆ ಬರಲಿಲ್ಲ? ಅಣ್ಣ, ಆಂಜನೇಯನು ಇದೇ ಮಾರ್ಗ ಹೋಗಿ ಕೋಲಾಹಲದಿಂದ ಬರ್ತಿರೋಣ. ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ಜೈ ರಾಮ. ದೇವಾ ನಮಸ್ಕರಿಸಿದೆ. ಆಂಜನೇಯ ಪ್ರಭು, ನಿನಗೆ ಮಂಗಳವಾಗಲಿ. ನೀನು ಹೋದ ಕಾರ್ಯವೇನಾಯಿತು? ಪ್ರಭು, ನಾನು ಹೋಗಿ ಸೀತಾಮಾತೆಯವರನ್ನು ಕಂಡೆನು ಪ್ರಭು. ಮಾತೆಯವರು ಕುಶಲದಿಂದಿರುವರು ಪ್ರಭು. ಮಾತೆಯವರಿಗೆ ತಮ್ಮ ಮುದ್ರಿಕೆಯನ್ನು ಕೊಟ್ಟಾಗ ಉಂಟಾದ ಸಂತೋಷವನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪ್ರಭು. ಅದನ್ನು ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡು ತಮ್ಮ ಸರಗಿನಲ್ಲಿದ್ದ ಚೂಡಾರತ್ನವನ್ನು ನನ್ನ ಕೈಯಲ್ಲಿ ಕೊಟ್ಟು ತಮ್ಮೆಲ್ಲರ ಕುಶಲವನ್ನು ತಾವೇ ಕೇಳಿ ತಿಳಿದುಕೊಂಡರು ಪ್ರಭು. ಪ್ರಭು, ಮಾತೆಯವರು ಕೊಟ್ಟ ಚೂಡಾರತ್ನವನ್ನು ತೆಗೆದುಕೊಳ್ಳಿ ಪ್ರಭು. ಆಂಜನೇಯ, ಪ್ರಭು, ನನಗಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಸೀತೆಯ ಕುಶಲವನ್ನು ಅಭಿಜ್ಞಾನ ವಸ್ತುವನ್ನು ತಂದುಕೊಟ್ಟ ನಿನಗೆ ನಾನು ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ಪ್ರಭು, ಸದಾ ನಿಮ್ಮ ದಾಸನಾಗಿರುವಂತೆ, ನಿಮ್ಮ ಚರಣ ಸೇವಕನಾಗಿರುವಂತೆ, ನಿಮ್ಮ ಭಕ್ತನಾಗಿರುವಂತೆ ನನ್ನನ್ನು ಆಶೀರ್ವದಿಸಿ ಪ್ರಭು. ನನಗೆ ಅಷ್ಟೇ ಮಾರುತಿ, ಹಾಗಲ್ಲ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ. ಅರಸಿ ನೋಡಲು ಹನುಮ ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಜೀವನಜ ಭವಾಂಡದೊಳಿಲ್ಲ. ಅರಸಿ ನೋಡಲು ಹನುಮ ವಿನಯದಿನ್ ದಶರಥಂದ್ರುಪಾಲಂಗೆ ನಾವು ನಾಲ್ವರು ಸುತರಿಸೆವೋ. ವಿನಯದಿನ್ ದಶರಥಂದ್ರುಪಾಲಂಗೆ ನಾವು ನಾಲ್ವರು ಸುತರಿಸೆವೋ. ಇಂದಿನಾರಭ್ಯ ನೀನು ಐದನೆಯವನೆಂದು ಭಾವಿಸಿರ್ಪೆನು ಮನದೇ.
ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಹನುಮ ಮಾರುತಿ, ಇಂದಿನಿಂದ ನಿನ್ನನ್ನು ನನ್ನ 5ನೆಯ ಸಹೋದರನೆಂದು ಭಾವಿಸಿರುವೆ. ಬಾ ಸಹೋದರ, ನನ್ನನ್ನೊಮ್ಮೆ ಆಲಂಗಿಸಿ. ಧನ್ಯನಾದನು ಪ್ರಭು. ಆಂಜನೇಯ ಪ್ರಭು, ಆತನು ಯಾರು? ಪ್ರಭು, ಆತನು ರಾವಣನ ತಮ್ಮನಾದ ವಿಭೀಷಣನು ಪ್ರಭು. ತನ್ನ ಅಣ್ಣನಿಗೆ ಎಷ್ಟೋ ವಿಧವಾದ ಹಿತೋಕ್ತಿಗಳನ್ನು ಹೇಳಿದರೂ ಸಹ ರಾವಣನು ವಿಭೀಷಣನ ಮಾತುಗಳನ್ನು ಕೇಳದೆ ಆತನನ್ನು ಸಭೆಯಿಂದ ಹೊರಗೆ ತಳ್ಳಿಸಿದನು ಪ್ರಭು. ವಿಭೀಷಣನು ತಮ್ಮ ದರ್ಶನಕ್ಕಾಗಿ ಬರುತ್ತಿರುವನು ಪ್ರಭು. ತಂದೆ ಶ್ರೀರಾಮನೇ ಶರಣಾಗತ ಪಾಲನ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಅವತಾರನ ಕರುಣಾಗನ ಭವತಾರನ ಕರುಣಾದನ ಕಾಪಾಡೋ ಕಾಪಾಡೋ ನಿನ ಭಕ್ತನ ಜೀವ ಕೋಟಿಗಳ ಯಾತ್ರೆಯಳು ಭವ ಪ್ರವಾಹದ ಮಧ್ಯದಳು ಜೀವ ಕೋಟಿಗಳ ಯಾತ್ರೆಯಳು ಭವ ಪ್ರವಾಹದ ಮಧ್ಯದಳು ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದೆ ದೇವ ದೇವ ನಿನ್ನ ನಂಬಿ ಬಂದೆ ಮಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಅವತಾರನ ಕರುಣಾಗನ ಅವತಾರನ ಕರುಣಾಗನ ಕಾಪಾಡೋ ಕಾಪಾಡೋ ನಿನ ಭಕ್ತನ ಕಾಪಾಡೋ ಕಾಪಾಡೋ ನಿನ ಭಕ್ತನ ಕಾಪಾಡೋ ಕಾಪಾಡೋ ನಿನ ಭಕ್ತನ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ವಿಭೀಷಣ, ನಮ್ಮಣ್ಣನ ದುರ್ನೀತಿಯನ್ನು ತಾಳಲಾರದೆ ನಿಮ್ಮಲ್ಲಿ ಶರಣಾಗಲು ಬಂದಿರುವ ನನ್ನನ್ನು ಕೈ ಹಿಡಿದು ಕಾಪಾಡು ರಾಮಚಂದ್ರ. ವಿಭೀಷಣ ಪ್ರಭು, ಚಿಂತಿಸಬೇಡ. ಆ ದುಷ್ಟನಾದ ನಿಮ್ಮ ಅಗ್ರಜನನ್ನು ಸಂಹರಿಸಿ ಲಂಕಾರಾಜದ ಪಟ್ಟವು ನಿನಗೆ ಕಟ್ಟುತ್ತೇನೆ. ಆದರೆ ನೀನು ನನಗೆ ಯುದ್ಧದಲ್ಲಿ ಸಹಾಯಕನಾಗು. ಹಾಗೆಯೇ ಆಗಲಿ ಪ್ರಭು. ನಡೆಯಿರಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾ ಪಟ್ಟಣಕ್ಕೆ ಹೋಗಿ ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಮಾಡಿಕೊಳ್ಳೋಣ. ಬನ್ನಿ ಪ್ರಭು. ಪ್ರಭು, ಈ ದಿವಸ ನಮ್ಮಣ್ಣನು ಯುದ್ಧಕ್ಕೆ ಬರುತ್ತಿರೋನು ಪರಮಾತ್ಮ. ವಿಭೀಷಣ, ಪ್ರಭು, ರಾವಣನನ್ನು ನೋಡಿದರೆ ನನಗೆ ಬಹಳ ವ್ಯಸನ ಉಂಟಾಗುತ್ತಿರುವುದಲ್ಲ. ಪ್ರಭು, ಯುದ್ಧರಂಗದಲ್ಲಿ ಅನುಕಂಪ ಕರುಣೆಗಳು ತೋರಬಾರದು. ಆತನು ದೈವದ್ರೋಹಿ. ಆತನನ್ನು ನೀವು ಸಂಹರಿಸಲೇಬೇಕು ದೇವ. ರಾಮ, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಪತ್ನಿಯಾದ ಸೀತೆಯನ್ನು ನನಗೆ ತಂದೊಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಈಗಲೂ ಕ್ಷಮಿಸಿ ಬಿಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಛೇ ಭ್ರಷ್ಟ, ಇಂದಿಗೆ ನಿನ್ನನ್ನು ಹೊತ್ತಿದ್ದ ಈ ಭೂದೇವಿಯ ಭಾರವು ಪರಿಹಾರವಾಗಲಿ. ನಿನ್ನಿಂದ ಹಿಂಸೆ ಪಡುತ್ತಿದ್ದ ದೇವಾನು ದೇವತೆಗಳೆಲ್ಲರೂ ಆನಂದ ಪರವಶರಾಗಲಿ. ಇದೋ
ಈ ಮೃತ್ಯುಶರದ ವೇಗವನ್ನು ಸಹಿಸಿಕೋ. ಅಸಂಭವವನ್ನು ನುಡಿಯುತ್ತಿರುವ ರಾಮ. ಸಕಲ ಶಸ್ತ್ರಗಳು ನನ್ನ ಅಸ್ತ್ರಗಾರದಲ್ಲಿ ಸುರಕ್ಷಿತವಾಗಿರಬಹುದು. ನಾನು ಮನಸ್ಸು ಮಾಡಿದ್ರೆ ಇಂದ ಅಯೋಧ್ಯೆ ಭೂಮಿಯನ್ನು ಸರ್ವನಾಶವಾಗಿ ಮಾಡಿಬಿಡುತ್ತಿದ್ದೇನೆ. ಆದರೆ ಮೃತ್ಯುಶರ ಮಾನವನ ಕೈಯಲ್ಲಿ. ರಾವಣ, ಮಾನವರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಪರಮೇಶ್ವರನನ್ನು ಮೆಚ್ಚಿಸಿ ಮಹಾ ಅಸ್ತ್ರಗಳನ್ನು ಪಡೆದಿರುವುದುಂಟು. ಯುದ್ಧಕ್ಕೆ ಸಿದ್ಧನಾಗು. ಪ್ರಭು, ಸ್ವಲ್ಪ ತಡೆಯಿರಿ. ಏಕೆ ವಿಭೀಷಣ? ಪ್ರಭು, ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಶ ಇರೋದು. ಆದ್ದರಿಂದ ಬಾಣವನ್ನು ಎದೆಗೆ ಗುರಿ ಇಟ್ಟು ಬಿಡಿಯಿರಿ. ರಾಜಾದ ಶತ್ರು ವಿಭೀಷಣ, ನಿನ್ನಿಂದ ನನ್ನ ರಹಸ್ಯವೆಲ್ಲವೂ ಬಯಲಾಯಿತು. ಮೊದಲು ನಿನ್ನನ್ನು ಸಂಹರಿಸುತ್ತೇನೆ. ಯಾ ರಾವಣ, ವಿಭೀಷಣ ವೃತ ಏಕೆ ನಿಂದಿಸುವೆ? ಆತನು ಧರ್ಮ ನೀತಿ ಪರನು. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ಇದೋ ಈ ಬಾಣದ ವೇಗವನ್ನು ಸಹಿಸಿಕೋ. ಬಾ ಜ್ಞಾನ ಸಿದ್ಧಿ. ರಾಮ, ಅಣ್ಣ, ಎಷ್ಟು ಹಿತವಾಗಿ ಹೇಳಿದರೂ ನನ್ನ ಮಾತು ಕೇಳಲಿಲ್ಲವಲ್ಲ ಅಣ್ಣ. ಕಡೆಗೂ ರಾಮಚಂದ್ರನ ಬಾಣಕ್ಕೆ ಗುರಿಯಾದೆ ಅಣ್ಣ, ಗುರಿಯಾದೆಯಾ? ವೀರ ಸ್ವರ್ಗವನ್ನು ಪಡೆಯ ವೀರವರ. ವಿಭೀಷಣ, ಪ್ರಭು, ನಿಮ್ಮಣ್ಣನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಲಂಕಾರಾಜ್ಯದ ಪಟ್ಟಾಭಿಷೇಕವನ್ನು ವಹಿಸಿಕೋ. ಹಾಗೆಯೇ ಆಗಲಿ ಪ್ರಭು. ಇಂದಿಗೆ ನಮ್ಮ 14 ವರ್ಷದ ವನವಾಸದ ಅವಧಿಯು ಪೂರ್ತಿಯಾಯಿತು. ಭರತನು ಖಂಡಿತವಾಗಿ ಅಗ್ನಿಪ್ರವೇಶ ಮಾಡುವನು. ಆದ್ದರಿಂದ ನೀನೀಗಲೇ ಜಾಗೃತೆಯಾಗಿ ಹೋಗಿ ಭರತನಿಗೆ ನಮ್ಮ ಆಗಮನವನ್ನು ತಿಳಿಸು. ನಾವೂ ಸಹ ನಿನ್ನ ಹಿಂದೆಯೇ ಬರುತ್ತೇವೆ. ಆಗಲಿ ಪ್ರಭು. ನಾನೀಗಲೇ ವಾಯುವೇಗದಿಂದ ಹೋಗಿ ಭರತ ಶತ್ರುಘ್ನರಿಗೆ ತಮ್ಮ ಆಗಮನದ ವಿಚಾರವನ್ನು ತಿಳಿಸುವೆನು ಪ್ರಭು. ಜೈ ಜೈ ರಘುವೀರ ಸಮರ್ಥ. जयतु श्री राम सुनाम अमर विनुत पद अमित बला प्रद राम जयतु श्री राम सुनाम राम 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 राक्षस भीमा रविकुल सोमा राजन राम परम पुरुष कर पावन श्री रघुराम जयतु श्री राम सुनाम अमर विनुत पद अमित बला प्रद राम जयतु श्री राम सुनाम लक्ष्मी रमण गोविंद गोविंद आंजनेय वरद गोविंद गोविंद नमः पार्वती पदगे राजा रामचंद्र महाराज की महारुद्र मान की बोलो सब संतन की श्री रामचंद्र प्रभु की बोलो भारत माता की कायेन वाच मनसेन्द्रियैर्वा बुद्ध्यात्मना प्रकृते स्वभावा करोमि यद्यत् सकलं परस्मै नारायणायेति समर्पयामि मंगला